ಸಿಕ್ಕಾಗ ಮಾಡಬೇಕು. ತಪ್ಪಲ್ಲಪ್ಪ, ಭಾಳ ಸಂತೋಷ ಅಂತ ಖುಷಿ ಪಡಬಾರ್ದು. ದೇವರ ಸೇವೆ ಇವತ್ತೊಂದು ದಿವಸ ಸಿಕ್ಕಿಲ್ಲ ಅಂದರೆ ದುಃಖ ಪಡಬೇಕೇ ಹೊರತು ಅದಕ್ಕೆ ಸಂತೋಷ ಪಡಬಾರ್ದು. ಇವತ್ತೇನೋ ಒಂದು ಕಾರಣಕ್ಕೆ ನೀರು ಬರಲಿಲ್ಲ, ಸ್ನಾನಕ್ಕೆ ಅನುಕೂಲ ಆಗಲಿ, ಆಯ್ತು ಇದೇ ಒಂದು ನಿಮಿತ್ತ, ಇವತ್ತು ಪೂಜಾ ಇಲ್ಲ, ಸುಮ್ಮನೆ ಅಷ್ಟೇ ಒಂದು ಯಾವುದೋ ಒಂದು ಮೈಲಿಗೆ ಸ್ನಾನ ಮಾಡಿ ಊಟ ಮಾಡಿಬಿಟ್ರೆ ಆಯಿತು, ಹೇಗಿದ್ರು ಮಡಿ ನೀರು ಸಿಕ್ಕಿಲ್ವಲ್ಲ, ಪೂಜೆ ತಪ್ಪಿತು, ಭಾಳ ಸಂತೋಷ ಅಂತ ಹೀಗೆಲ್ಲ ಸಂತೋಷ ಪಡಬಾರ್ದು. ಅಯ್ಯೋ ಪೂಜೆ ಮಾಡಲಿಕ್ಕೆ ಅವಕಾಶ ಆಗಲಿಲ್ವೇ ಅಂತ ದುಃಖ ಪಡಬೇಕು. ಹೇಗಾದರೂ ಮಾಡಿ ಪ್ರಯತ್ನ ಮಾಡಬೇಕು. ಪೂಜೆ ಮಾಡೋದಕ್ಕೆ, ಪರೋಪಕಾರ ಮಾಡೋದಕ್ಕೆ, ಸೇವೆ ಮಾಡೋದಕ್ಕೆ, ಸತ್ಕರ್ಮಗಳನ್ನು ಮಾಡೋದಕ್ಕೆ ಕದಾಚಿತ್ ಚಾನ್ಸ್, ಅವಕಾಶ ತಪ್ಪಿ ಹೋಗೋದಿರುತ್ತೆ. ಆಗ ದುಃಖಪಟ್ಟು ದೇವರಿಗೆ ಪ್ರಾರ್ಥನೆ ಮಾಡಿ ದೇವರ ಅನುಗ್ರಹ ಪಡೆದು ಆ ನಮ್ಮ ತಳಮಳ ನೋಡಿದರೆ ಭಗವಂತ ಅನುಗ್ರಹವನ್ನು ಮಾಡಿ ಪುನಃ ಅವಕಾಶವನ್ನು ಕಲ್ಪಿಸಿಕೊಡ್ತಾನೆ. ನಮ್ಮ ಆಪ್ತರು ಹಾಗೂ ಆತ್ಮೀಯರು ಅನ್ನುವಂತ ಹೇಳಬೇಕು. ದೊಡ್ಡ ಪೀಠಾಧಿಪತಿಗಳಿವರು ಮೊದಲನೇ ಸ್ಥಾನವನ್ನ ವೈಷ್ಣವ ಸಮಾಜದಲ್ಲಿ ಮಠಾಧೀಶರಾದ ಸತ್ಯಾತ್ಮ ತೀರ್ಥರು ಇವತ್ತು ಆಗಮಿಸಿ ಉತ್ತರಾದಿ ಮಠದ ಪರಂಪರೆಯ ಮೂಲ ಪುರುಷರು ಮಧ್ವಾಚಾರ್ಯರ ಸಾಕ್ಷಾತ್ ಶಿಷ್ಯರಾದ ಪದ್ಮನಾಭ ತೀರ್ಥ ಗೋಪುರವನ್ನೇ ನಿರ್ಮಾಣ ಮಾಡಿದ ಪದ್ಮನಾಭ ತೀರ್ಥರ ಪರಂಪರೆಯ ಸತ್ಯಾತ್ಮ ತೀರ್ಥರು ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವುದು. ಶ್ರೀಪಾದರು, ನಾನು ವಯಸ್ಸಿನಲ್ಲಿ ತುಂಬ ಆಗಿದೆ, ಸಾಧನೆಯಲ್ಲಿ ಅವರದ್ದು ಬಹಳ ಇರುತ್ತೆ. ಆದರೆ ಅವರು ಮಾಡಿದ ಸಾಧನೆಗಳನ್ನು ನಾನು ಕೇಳ್ತಾ ಹೋದರೆ ಅದಕ್ಕೆ ಮಿತಿ ಇಲ್ಲ ಅಂತ ಆಗ್ತದೆ. ಭಜಿಸದೆ ಕೆಡಬೇಡ ಹುಚ್ಚು ಮನವೇ ನೀ ಭಜಿಸೋ ಸತ್ಯಾತ್ಮ ಗುರುಗಳ. ಭಜಿಸದೆ ಕೆಡಬೇಡ ಹುಚ್ಚು ಮನವೇ ನೀ ಭಜಿಸೋ ಸತ್ಯಾತ್ಮ ಗುರುಗಳ. ಕುಜನಾಮತವಳಿದ ಜಯರಾಯರ ಮೂಲ ವೃಂದಾವನದಿ ಮಂಗಳ ಮಾಡುತ್ತ ಪೂರ್ಣ ಪ್ರಜ್ಞರ ಮಹಿಮೆಯ ಭಜಿಪಾರ. ಭಜಿಸದೆ ಕೆಡಬೇಡ ಹುಚ್ಚು ಮನವೇ ಭಜಿಸೋ ಸತ್ಯಾತ್ಮ ಗುರು. ಏಕಾದಶಿ ಇದೆ, ಉಪವಾಸ, ಪಕ್ಕದಲ್ಲಿದ್ದವನು ತಿಂತಾ ಇದ್ದಾನೆ, ನಿಮಗೂ ತಿನ್ನಬೇಕು ಅಂತ ಆಗ್ರಹ ಮಾಡ್ತಾನೆ. ನಾವಿಬ್ರು ಒಂದನ್ನೇ ತಿನ್ನೋಣ, ಒಂದನ್ನೇ ಕುಡಿಯೋಣ. ಏನ್ ಕುಡಿಯೋದು? ಗಾಳಿ. ನೀನು ಗಾಳಿ ಕುಡಿತಾ ಇದ್ದಿ, ನಾವು ಗಾಳಿ ಕುಡಿತಾ ಇದ್ದೇವೆ. ನಮ್ಮಿಬ್ಬರ ಮೈತ್ರಿಗೆ ಏನ್ ತೊಂದರೆ ಇಲ್ಲ. ಏಕಾದಶಿ ದಿವಸ ಹೇಳಲಿಕ್ಕೆ ಏನ್ ತಪ್ಪು? ಮಾರಿ ಮೇಲೆ ಹೊಡೆದು ಜಗಳಾಡಿ ಗೆಳತನ ಬಿಟ್ಕೊಡ್ರಿ ಅಂತ ನಾವು ಹೇಳೋದಿಲ್ಲ. ನೀನೇನಾದ್ರೂ ತಿನ್ನಪ್ಪ, ನೀನು ಉಪವಾಸ ಮಾಡಿದ್ರೆ ಬಹಳ ಸಂತೋಷ, ಇಲ್ಲಾದ್ರೂ ಒಂದು ಮಾಡೋಣ, ಇಬ್ರು ಗಾಳಿ ಕುಡಿಯೋಣ ಅಂತ ಹೇಳಿ. ಅದಕ್ಕೆ ಏಕಾದಶಿ ಬಿಡೋ ಕಾರಣ ಇಲ್ಲ, ಮದ್ಯಪಾನ ಮಾಡೋ ಕಾರಣ ಇಲ್ಲ. ಏಕಕಾಲಕ್ಕೆ ಕುಡಿಬೇಕು ತಾನೆ. ನಿನ್ನ ಲೋಟದಲ್ಲಿ ಮದ್ಯ ಇರಲಿ, ನನ್ನ ಲೋಟದಲ್ಲಿ ನೀರಿರುತ್ತದೆ, ಹಾಲಿರುತ್ತದೆ, ಕುಡಿಯುವಾಗ ಜೊತೆಗೆ ಕುಡಿಯೋಣ, ಅದು ತಾನೇ ಮೈತ್ರಿ. ಹನುಮಂತ ಮುಖ್ಯ ಪ್ರಾಣ ರಾಮದೇವರಿಗೆ ಬಹಳ ಪ್ರಿಯ ಅನ್ನುವ ದೃಷ್ಟಿಯಲ್ಲಿ ಪ್ರಾಣ ಇದ್ದರೆ, ಗಿರಿ ಇದ್ದರೆ, ನನ್ನ ಭಕ್ತಾಗ್ರೇಸರನಾದ ಹನುಮಂತನಿದ್ದರೆ ನನಗಿನ್ನೇನಿಲ್ಲದಿದ್ರೂ ಪರವಾಗಿಲ್ಲ, ಯಾವಾಗಲೂ ಆನಂದವಾಗಿರ್ತೇನೆ. ಹನುಮಂತ ಮಾತ್ರ ಯಾವಾಗಲೂ ಎದುರಿಗಿರಬೇಕು. ಹನುಮಂತ 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 ಹರೆಯ ಮತ ನಿರುತ ಗುಣಯುತ ಜನರ ಪೊರೆಯುತ ತನುವರಳು ಪ್ರೇರಿತ. ಹನುಮಂತ 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 ಹೇಳ್ಕೊಂಡು ಬರ್ತಾರಲ್ಲ, ಭಿಕ್ಷೆ ಕೇಳೋದಕ್ಕಲ್ಲ, ಶಿಕ್ಷೆ ಮಾಡೋದೆ. ಶಿಕ್ಷೆ ಅಂದ್ರೆ ಹೊಡೆಯೋದಕ್ಕಲ್ಲ, ಶಿಕ್ಷೆ ಅಂದ್ರೆ ಶಿಕ್ಷಕರು ಅಂತಂತಾರಲ್ಲ, ಟೀಚರ್ಸ್. ಶಿಕ್ಷೆ ಮಾಡೋದಕ್ಕೆ ಅಂದ್ರೆ ಪಾಠ ಕಲಿಸೋದಕ್ಕೆ ಬರ್ತಾರಂತವರು. ಅವರೇನ್ರಿ ಪಾಠ ಕಲಿಸ್ತಾರೆ, ನಾವು ಹಾಕಿದ ಭಿಕ್ಷೆ ಹಾಕ್ಸ್ಕೊಂಡು ಹೋಗ್ತಾರ ಅಷ್ಟೇ ಅಂದರೆ? ಹಾಗಲ್ಲ, ಮಾತಿನಿಂದ ಅಲ್ಲ, ತಮ್ಮ ಕೃತಿಯಿಂದಲೇ ಅವರು ನಮಗೆ ಕಲಿಸ್ತಾರಂತ. ಏನು ಅಂದರೆ, ನೋಡು, ಒಳ್ಳೆ ಮನೆ, ಬೇಕಾದಷ್ಟು ಧನಧಾನ್ಯ ಸಮೃದ್ಧಿ ನಿನಗಿದೆ, ನನಗೇನಿಲ್ಲ. ನೀನು ಹಾಗೆ ಯಾಕೆ, ನಾನು ಹೀಗೆ ಯಾಕೆ ಅಂದರೆ, ನಾನು ನಿನ್ನ ಹಾಗೆ ಇದ್ದೆ, ಜನ್ಮಾಂತರದಲ್ಲಿ ಶ್ರೀಮಂತನಾಗಿದ್ದೆ, ಶ್ರೀಮಂತನಾದರೂ ಯಾರಿಗೂ ಕೊಡಲಿಲ್ಲ ಅನ್ನೋದಕ್ಕೆ ಈ ಪರಿಸ್ಥಿತಿ ಬಂದಿದೆ. ನೀನು ಜನ್ಮಾಂತರದಲ್ಲಿ ಒಳ್ಳೆ ದಾನ ಧರ್ಮ ಮಾಡಿದ್ದಿ ಅಂತ ಈಗ ಶ್ರೀಮಂತನಾಗಿ ಹುಟ್ಟಿದ್ದಿ. ಸರಿ, ಇನ್ನು ಮುಂದೇನು ಅಂದರೆ, ಇದು ಹಳೆ ಸುದ್ದಿ ಆಯಿತು. ಇನ್ನು ಮುಂದೆ ಈಗ ನೀನು ನನಗೆ ಮತ್ತೆ ದಾನ ಮಾಡಿದರೆ ಈಗ ಹೇಗೆ ಶ್ರೀಮಂತನಾಗಿಯೋ ಹೀಗೆ ಮುಂದಿನ ಜನ್ಮದಲ್ಲಿ ಶ್ರೀಮಂತನಾಗ್ತಿ. ಈಗ ನನಗೆ ದಾನ ಮಾಡಲಿಲ್ಲ ಅಂದರೆ
ನಾನು ಯಾವ ಸ್ಥಿತಿಯಲ್ಲಿದ್ದೇನೆ ಆ ಸ್ಥಿತಿಯಲ್ಲಿ ನೀನು ಬರ್ತೀಯ ಮುಂದಿನ ಜನ್ಮದೊಳಗೆ. ಹೇಗೆ ಮಾಡಬೇಕು ಅನ್ನೋದನ್ನು ನೀನೇ ನಿರ್ಣಯ ಮಾಡು. ಡಿಸಿಷನ್ ನಿನ್ನ ಕೈಯಲ್ಲಿದೆ. ನಾನು ನಿನ್ನ ಎದುರಲ್ಲಿ ನಿಂತಿದ್ದೇನೆ ಅಂತ ಹೇಳೋದಕ್ಕೆ ಭಿಕ್ಷುಕರು ಬರ್ತಾರಂತೆ ಮನೆಗೆ. ನಾವು ಕೊಟ್ಟದ್ದನ್ನು ಸದ್ವಿನಿಯೋಗ ಮಾಡದೆ ಅಸದ್ವಿನಿಯೋಗ ಮಾಡ್ತಾರೆ ಅಂತಾದರೆ ಅಂಥವರಿಗೆ ಕೊಡೋದಲ್ಲ. ಸದ್ವಿನಿಯೋಗ ಮಾಡ್ತಾರೆ ಅಂತಾದರೆ ಊಟಕ್ಕೆ ಹಸಿದು ಬಂದವನು ಊಟನೇ ಮಾಡ್ತಾನೆ ಅಂದರೆ ಅವಶ್ಯ ಕೊಡ್ಬೋದು. ಆದರೆ ನಾವು ಕೊಟ್ಟದ್ದನ್ನು ತೆಗೆದುಕೊಂಡು ಹಣ ಕೊಟ್ಟರೆ ಅದನ್ನು ಇನ್ಯಾವುದನ್ನೋ ಮದ್ಯಪಾನವನ್ನೋ ಧೂಮ್ರಪಾನವನ್ನೋ ಮಾಡಿ ಹಾಳು ಮಾಡ್ತಾನೆ ಅಂತಾದರೆ ಅಂಥವನಿಗೆ ಕೊಡೋದಲ್ಲ. ಸರಿ, ಯೋಗ್ಯರಿಗೆ ದಾನವನ್ನು ಮಾಡಬೇಕು ಅಂತಿದೆ. ಅನೇಕ ಜನರಿಗೆ ಗೊತ್ತಿರ್ಲಿಕ್ಕಿಲ್ಲ, ಪುರಿ ಜಗನ್ನಾಥನಿಗೆ ವರ್ಷಕ್ಕೊಮ್ಮೆ ಜ್ವರ ಬರುತ್ತಂತೆ. ಸುಮ್ಮನೆ ನಾವು ನಗ್ಬಿಡ್ತೇವೆ, ಏನೋ ಪುರಾಣದ ಕಥೆ, ಏನೋ ಅರ್ಚಕರ ಕಲ್ಪನೆ ಮಾಡ್ತಾರೆ ಅಂತ. ಆದರೆ ಇವತ್ತಿಗೂ ಕೂಡ ವಿಜ್ಞಾನಕ್ಕೆ ಸವಾಲಾಗಿ ನಿಂತಹ ಆ ಒಂದು ಸಂದರ್ಭವನ್ನ ಜಗತ್ತು ನಂಬಲಿ ಅನ್ನೋದಕ್ಕಾಗಿನೇ ವೈದ್ಯರನ್ನ ಕರೆಸಿ ಸ್ಟೆಥೋಸ್ಕೋಪ್ ಧರಿಸಿ ಎಲ್ಲ ಜನರ ಮಧ್ಯದಲ್ಲಿ ಆ ಪ್ರತಿಮೆಗೆ ಇಟ್ಟಾಗ ಜ್ವರ ಬಂದ ಲಕ್ಷಣವನ್ನ ಅಲ್ಲಿ ಕಾಣ್ತೇವೆ. ಆವಾಗ ಆ ಒಂದು ಒದ್ದೆ ಬಟ್ಟೆಯನ್ನ ಹೇಗೆ ಜ್ವರ ಬಂದ ಹಾಕ್ತಾರಲ್ಲ, ಹಾಗೆ ಭಗವಂತನಿಗೆ ಅದನ್ನ ಸಮರ್ಪಣೆಯನ್ನ ಮಾಡಿ ಅದನ್ನ ಇಳಿಸುವ ರೀತಿ ನೀತಿಗಳು ಇವತ್ತು ಅಲ್ಲಿ ಕಾಣ್ತೇವೆ. ಜ್ವರಹರ ನಾಮಕನಾದ ನರಸಿಂಹ ಈ ಜಗನ್ನಾಥ ರೂಪದಲ್ಲಿ ಏನು ಕಾಣ್ತಾ ಇದ್ದಾನಲ್ಲ, ಅಲ್ಲಿ ಸಮರ್ಪಿಸಿದ ಆ ವಸ್ತ್ರವೇ ಇಂದು ಶ್ರೀಪಾದಂಗಳವರ ಆ ದಿವ್ಯವಾದ ಆ ಹೆಗಲಿನಲ್ಲಿ ನಾವು ಕಾಣ್ತಾ ಇದ್ದೇವೆ. ನಮ್ಮ నిజವಾದ దొడ్డదాద భాగ్య. చూడండి, ధ్యానం అంటే కళ్ళు మూసి కూర్చుంటే అది ధ్యానం కాదు. శాస్త్రాధ్యయనంతో భగవంతుని పట్ల మొదటిగా సరి అయిన విషయాన్ని తెలుసుకోవాలి, మాహాత్మ్యాన్ని అర్థం చేసుకోవాలి. చేసుకున్న తర్వాత దృఢం చేసుకోవాలి. దృఢం చేసుకున్న తర్వాత ఆ దృఢీకృతమైనటువంటి ఆ భగవత్తత్వాన్ని మనస్సులో తలుచుకోవాలి. అదే ధ్యానము. అటువంటి ధ్యానాన్ని చేయవలెను. ధ్యాతః ఇలా చేస్తే తరువాత ఆ భగవంతుడు అపరోక్ష జ్ఞానాన్ని అనుగ్రహిస్తాడు. యో దదాత్యమృతత్వం హి. అమృతత్వం అంటే మోక్షం. ధ్యానంతో మోక్షమేనా? ధ్యానంతో భగవంతుని అపరోక్ష జ్ఞానం అవుతుంది, సాక్షాత్కారం. ఆ భగవంతుని సాక్షాత్కారం వలన మోక్షం కలుగుతుంది. అయితే శ్రీమన్మధ్వాచార్యులు ఇక్కడ మంగళాచరణంలో ధ్యానం అయిన తర్వాత అర్చితః శ్రుతః కీర్తితః కథితః సంస్మృతః ధ్యాతః అమృతత్వం దదాతి. అపరోక్ష జ్ఞానం అనే మాట రాలేదు కదా అని అనిపిస్తుంది. వ్యాఖ్యానకారులు అంటారు, అమృతత్వమే రెండు రకాలుగా, ఒకటి జీవన్ముక్తత్వం, ఇంకొకటి ముఖ్యమైనటువంటి ముక్తత్వం. ఆ రెండిటిని అమృతత్వం అనే పిలుస్తారు. అంటే జీవన్ముక్తత్వం అంటే అపరోక్ష జ్ఞానావస్థ. అపరోక్ష జ్ఞానాన్ని పొంది ఉంటారు కదా, వారికి జీవన్ముక్తులు ఉంటారు. వారు ఇంకా మోక్ష సుఖాన్ని అనుభవించడానికి మొదలుపెట్టలేదు. అపరోక్ష జ్ఞానం అయి ఉంటుంది, ప్రారబ్ధ కర్మాన్ని భోగిస్తూ ఉంటారు. ఆ అవస్థకు జీవన్ముక్త్యవస్థ అంటారు. యో దదాతి అమృతత్వం హి. ధ్యానం తర్వాత ఆ భగవంతుడు మొదటిగా మనకు అపరోక్ష జ్ఞానాన్ని కటాక్షిస్తాడు, ఆ జీవన్ముక్త్యవస్థని కటాక్షిస్తాడు. తర్వాత యో దదాతి అమృతత్వం హి, ముఖ్యమైనటువంటి ఆ మోక్షాన్ని, పరమసుఖాన్ని ఆ భగవంతుడు మనకు అనుగ్రహిస్తాడు. ఇలా ఒక క్రమాన మనకు ఆ భగవంతుడు సాధనములను చేయించి ఆ సాధనానుసారంగా మోక్షాన్ని అనుగ్రహిస్తాడు. అటువంటి భగవంతుడు మమ్మల్ని రక్షించుగాక. సమాం రక్షతు కేశవః అని ಶ್ರೀಮನ್ಮಧ್ವ. ವೈಷ್ಣವರಾದವರು ಕೇದಾರಕ್ಕೆ ಹೋಗಬಾರದು, ಅದಕ್ಕೆ ಕಾರಣ ಏನು ಅಂತ ಕೇಳಿದ್ದಾರೆ. ರುದ್ರದೇವರು ವೈಷ್ಣವರಿಂದ ಅತ್ಯಂತ ಪೂಜ್ಯರಾದವರೇ. ವೈಷ್ಣವಾನಾಂ ಯಥಾಶಂಭು ಅಂತ ಭಾಗವತ ಹೇಳುತ್ತದೆ. ಎಲ್ಲಾ ಪುರಾಣಗಳಲ್ಲಿಯೂ ಪ್ರಾಯ ಈ ಮಾತು ಬರ್ತದೆ. ವೈಷ್ಣವರಿಗೆ ಅತ್ಯಂತ ಪೂಜ್ಯರು, ವೈಷ್ಣವರಲ್ಲಿ ಅಗ್ರಗಣ್ಯರು, ಮಾನ್ಯರು ಅಂತಂದ್ರೆ ವಾಯುದೇವರ ನಂತರದಲ್ಲಿ ರುದ್ರದೇವರು ಎಂಬಂತಹ ದೃಢವಾದ ಶ್ರದ್ಧೆ ವೈಷ್ಣವರಲ್ಲಿದೆ. ಆದ್ದರಿಂದ ರುದ್ರದೇವರ ಪೂಜೆ, ರುದ್ರದೇವರ ಉಪಾಸನೆ, ಅವರ ಮಂತ್ರ ಜಪ ಇವುಗಳನ್ನು ಅವಶ್ಯವಾಗಿ ಎಲ್ಲ ವೈಷ್ಣವರು ಮಾಡಲೇಬೇಕು.
ಪ್ರಾಚೀನವಾಗಿರತಕ್ಕಂತಹ ಅನೇಕ ರುದ್ರದೇವರ ದೇವಸ್ಥಾನಗಳುಂಟು. ರಾಮೇಶ್ವರ ಅಥವಾ ವೃದ್ಧಾಚಲ, ಇಲ್ಲೆಲ್ಲ ಹೋಗಿ ರುದ್ರದೇವರ ದರ್ಶನವನ್ನು ಮಾಡಿಕೊಳ್ಳಬೇಕು. ಕೇದಾರಕ್ಕೆ ಮಾತ್ರ ಬ್ರಾಹ್ಮಣ ರೂಪದಲ್ಲಿ ರುದ್ರದೇವರು ಬಂದು ಭೀಮಸೇನ ದೇವರ ಜೊತೆಗೆ ವಾಗ್ವಿವಾದವನ್ನು ಮಾಡುತ್ತಾರೆ. ಆ ಸಂದರ್ಭದಲ್ಲಿ ಭೀಮಸೇನ ದೇವರಿಂದ ಪರಾಜಿತರಾದಾಗ ತತಃಪರಂ ವೇದವಿದಾಂ ಅಗಮ್ಯತಾ ಶಾಪಂ ದದೌ, ರುದ್ರದೇವರೇ ಆಜ್ಞೆ ಮಾಡಿದ್ದಾರೆ, ಯಾವ ವೈಷ್ಣವರು ಕೂಡ ಇನ್ನೆಲ್ಲ ಕ್ಷೇತ್ರಗಳಲ್ಲಿ ನನ್ನ ದರ್ಶನ ಮಾಡಿಕೊಂಡರೂ ಕೇದಾರದಲ್ಲಿ ಮಾತ್ರ ನನ್ನ ದರ್ಶನ ಮಾಡಿಕೊಳ್ಳಬಾರದು ಅಂತ ರುದ್ರದೇವರದೇ ಆಜ್ಞೆ ಉಂಟು ಪುರಾಣದಲ್ಲಿ. ಆದ್ದರಿಂದ ವೈಷ್ಣವರು ಅಲ್ಲಿ ಹೋಗುವ ಪದ್ಧತಿ ಇಲ್ಲ. ಇಷ್ಟೇ ಹೊರತು ಬದರಿನಾರಾಯಣನಲ್ಲಿ ಮಾತ್ರ ಭಕ್ತಿಯನ್ನು ಮಾಡಿ ಕೇದಾರನಾಥನ ಮೇಲಿನ ದ್ವೇಷದಿಂದ ವೈಷ್ಣವರು ಅಲ್ಲಿ ಹೋಗುವುದಿಲ್ಲ ಅಂತ ತಿಳಿಯಬಾರದು. ಅದಕ್ಕೆ ನಾವು ದೇವರಿಗೆ ಏನೇನೇನೇನೋ ವಚನ ಕೊಡುತ್ತೇವೆ, ಏನೇನೇನೋ ಹರಿಕೆ ಬೇಡಿಕೊಳ್ಳುತ್ತೇವೆ, ಏನೇನೋ ಸಂಕಲ್ಪ ಮಾಡುತ್ತೇವೆ. ಬರೀ ಹರಿಕೆ ಅಲ್ಲ, ವಾಯುದೇವರು ಭಗವಂತನಿಗೆ ನಾವು ವಚನ ಕೊಟ್ಟೇ ಹುಟ್ಟಿ ಬಂದಿದ್ದೇವೆ. ಭೂಮಿಗೆ ಬರುವಾಗಲೇ ಯಾವಾಗಲೂ ನಿಮ್ಮ ಸೇವೆ ಮಾಡುತ್ತೇವೆ. ಸ್ನಾನ, ಸಂಧ್ಯಾವಂದನ, ಜಪ, ಪಾರಾಯಣ, ಅವರವರ ವರ್ಣಾಶ್ರಮಗಳಿಗೆ ವಿಹಿತವಾದ ಕರ್ಮಗಳೇನೋ ಅವುಗಳನ್ನೆಲ್ಲ ನಾವು ಮಾಡ್ತೇವೆ ಅಂತ ಒಪ್ಪಿಕೊಂಡೇ ಬಂದಿರ್ತೇವೆ. ಬಂದ ಮೇಲೆ ಎಲ್ಲ ಬಿಟ್ಬಿಡ್ತೇವಲ್ಲ ಅನ್ನೋದಕ್ಕೆ ನಾನಾ ತರಹದ ರೋಗ ರುಜಿನಗಳನ್ನು ನಾವು ಅನುಭವಿಸ್ತೇವೆ ಜೀವನದಲ್ಲಿ ಎನ್ನುವುದನ್ನು ತಿಳಿದುಕೊಳ್ಳಿ. ವಚನ ಭ್ರಷ್ಟರಾಗುತ್ತೇವೆ. ಮಾಡಿದರು ಮಾನವರಿಗೆಲ್ಲ ಪಾಠ ಕಲಿಸ್ತಾ ಇದ್ದಾರೆ. ಉಪನಯನ ಕಾಲದಲ್ಲಿ ಮಗುವಿಗೆ ಏನು ಕೊಡಬೇಕು, ಉಪನಯನ ಕಾಲದಲ್ಲಿ ಮಗು ಏನು ಮುಂದೆ ಮಾಡಬೇಕು ಅನ್ನುವುದನ್ನು ನಾವು ಅಪೇಕ್ಷೆ ಪಡಬೇಕು, ಅದನ್ನು ತಿಳಿಸಿಕೊಡ್ತಾರೆ. ಗಾಯತ್ರಿಯ ಜಪವನ್ನು ಮುಖ್ಯವಾಗಿ ಮಾಡಬೇಕು, ಅದರ ಕಡೆಗೆ ವಿಶೇಷವಾದ ಗಮನ. ತಾನು ಮೊದಲು ತಂದೆ ಗಾಯತ್ರಿಯ ಉಪದೇಶ ಮಾಡುವ ಅಧಿಕಾರ ಪಡೆಯುವುದಕ್ಕೆ ಕನಿಷ್ಠ ಪಕ್ಷ 24,000 ಗಾಯತ್ರಿಯ ಜಪವನ್ನು ಮಗನಿಗೆ ಉಪದೇಶ ಮಾಡುವುದಕ್ಕೋಸ್ಕರ ಅಂತ ಪ್ರತ್ಯೇಕವಾಗಿ ಮಾಡಬೇಕು. 24 ಲಕ್ಷ ಮಾಡಿದರೆ ಅತ್ಯುತ್ತಮ ಪಕ್ಷ, 24,000 ಆದರೂ ಗಾಯತ್ರಿಯ ಜಪವನ್ನು ಮಾಡಬೇಕು. ಆಮೇಲೆ ಉಪದೇಶ ಮಾಡುವ ಅಧಿಕಾರ ತನಗೆ ಬರುತ್ತೆ. ತಾನು ಅದರ ಅರ್ಥವನ್ನು ಚೆನ್ನಾಗಿ ತಿಳಿದುಕೊಂಡು ಭಕ್ತಿ ಶ್ರದ್ಧೆಗಳಿಂದ ಉಪದೇಶ ಮಾಡಬೇಕು. ಕೌಪೀನ ಹಾಕಬೇಕು ಅಂದರೆ ಕೌಪೀನ ಹಾಕಿಕೊಂಡು ಓಡಾಡೋ ವಯಸ್ಸಿನಲ್ಲಿ ಉಪನಯನ ಮಾಡಬೇಕು, ಅದನ್ನು ತಿಳ್ಕೊಳ್ಬೇಕು. ಕೌಪೀನ ಒಳಗೆ ಹೋಗಿ ಹಾಕ್ಕೊಂಡು ಬರೋದಲ್ಲ, ಎಲ್ಲರ ಎದುರಿನಲ್ಲಿ ತಾಯಿಯೇ ಕೌಪೀನ ಹಾಕಬೇಕು ಅಂದರೆ ಆ ವಯಸ್ಸಿರಬೇಕು, ಪುಟ್ಟ ವಯಸ್ಸಿರಬೇಕು. 5 ವರ್ಷ ಅಥವಾ 7 ವರ್ಷ ಗರ್ಭಾಷ್ಟಮ ಅಥವಾ 8 ವರ್ಷಕ್ಕೆ ಮಾಡಬೇಕು. 16 ದಾಟಬಾರದು ಕೊನೆಗೆ, ಅದು ಗೌಣಪಕ್ಷ. ಆಮೇಲೆ ಯಥಾ ವ್ರಾತ್ಯೋದ್ವಿಜೋತ್ತಮ, ವ್ರಾತ್ಯ ಅಂತ ಯಾವ ಕೆಲಸಕ್ಕೂ ಬರೋದಿಲ್ಲ 16 ವರ್ಷ ದಾಟಿದ ಮೇಲೆ ಉಪನಯನ ಮಾಡಿದರೆ. ಆ ರೀತಿ ಸಕಾಲಕ್ಕೆ ಉಪನಯನ ಮಾಡಬೇಕು. ಉಪನಯನವಾದಂತಹ ಬಟುವಿಗೆ ಇಂತಹ ಎಲ್ಲ ಸಂಧ್ಯಾವಂದನ, ಅಗ್ನಿಕಾರ್ಯ ಇವುಗಳನ್ನು ಮಾಡುವುದಕ್ಕೆ ಬೇಕಾದಂತಹ ಪಾತ್ರೆಗಳು, ಸಮಿತ್ತುಗಳು, ಗೋಪಿಚಂದನ, ಪಂಚಮುದ್ರೆಗಳು ಇಂಥವುಗಳನ್ನೆಲ್ಲ ಕೊಡಬೇಕೇ ಹೊರತು ಇನ್ನೇನೇನೋ ಒಟ್ಟು ಬಂಧು ಬಳಗ ಪ್ರೇಮ ಅನ್ನೋದಕ್ಕೆ ಏನೋ ಒಂದು ಮೊಬೈಲ್ ಕೊಟ್ಟುಬಿಟ್ಟೆ ಅಂತ ಅವನ ಕೈಯಲ್ಲಿ ಹಾಳಾಗಿ ಹೋಗ್ತಾನಷ್ಟೇ. ಏನೇನೋ ಹೊಲಸೊಲಸು ಚಿತ್ರಗಳನ್ನೆಲ್ಲ ನೋಡ್ತಾ ಆಟ ಆಡ್ತಾ ವೇದಾಧ್ಯಯನವನ್ನು ಮಾಡಬೇಕವನು. ವೇದಾಧ್ಯಯನ ಮಾಡುವುದಕ್ಕೆ ಬೇಕಾದಂತಹ ಪುಸ್ತಕಗಳನ್ನು ಕೊಡಬಹುದು, ಜಪ ಮಾಡುವುದಕ್ಕೆ ಬೇಕಾದ ಜಪಮಾಲೆಯನ್ನು ಕೊಡಬಹುದು. ಇವುಗಳನ್ನೆಲ್ಲ ಮಾಡಿ ಅದರ ಬಗ್ಗೆ ಬರೀ ಕೊಡೋದಲ್ಲ, ಕೊಟ್ಟು ಹೋದರೆ ಒಗೆದು ಬಿಡ್ತಾನೆ ಅವನು. ಅದರ ಬಗ್ಗೆ ಬೋಧನೆಯನ್ನು ಮಾಡಬೇಕು, ತಿಳುವಳಿಕೆಯನ್ನು ಹೇಳಬೇಕು. ಆ ವಾತಾವರಣದಲ್ಲಿ ಮಕ್ಕಳನ್ನು ಬಿಡಬೇಕು. ಉಪನಯನ, ಗುರುಗಳ ಹತ್ತಿರ ಕರೆದುಕೊಂಡು ಹೋಗೋದು. ಉಪ ಅಂದರೆ ಸಮೀಪ, ಹತ್ತಿರ, ಗುರುಗಳ ಹತ್ತಿರ ಶಿಷ್ಯರನ್ನು ಕರೆದುಕೊಂಡು ಹೋಗಬೇಕು. ಅದಕ್ಕಾಗಿ ಈ ಸಂಸ್ಕಾರ. ಉಪ ಅಂದರೆ ಉಪರಿ ಅಂತೂ ಅರ್ಥ. ಉಪರಿ ಅಂದರೆ ಇಷ್ಟು ದಿವಸ ಕಾಮಚಾರ, ಕಾಮಭಕ್ಷ ಎಲ್ಲಿ ಬೇಕಲ್ಲಿ ಶ್ರೀಮದ್ ಆಚಾರ್ಯರು ವರ್ಣನೆ ಮಾಡುತ್ತಾರೆ. ಹಯಗ್ರೀವ ರೂಪಿಯಾಗಿರುವಂತಹ ಭಗವಂತ ಎಡೆಬಿಡದೆ ಸಜ್ಜನರ ಉದ್ಧಾರಕ್ಕಾಗಿ ಸಕಲ ವೇದಾದಿ ಸಚ್ಚಾಸ್ತ್ರಗಳ ಉಪದೇಶವನ್ನು ಮಾಡ್ತಾ ಇರ್ತಾನಂತೆ. ಯಾರು ಕೇಳುವವರು ಇರೋದಿಲ್ಲ ಅಂತ ತಿಳ್ಕೋಬೇಡಿ. ಬ್ರಹ್ಮಾದಿ ದೇವತೆಗಳು ಯಾವಾಗಲೂ ಶ್ರವಣ ಮಾಡ್ತಾ ಇರ್ತಾರೆ. ನಮ್ಮಂಥವರು ಬ್ರಹ್ಮಾದಿ ದೇವತೆಗಳಿಗೆ ಭಗವಂತ ಉಪದೇಶ ಮಾಡ್ತಾನೆ ಅಂತ ಚಿಂತನೆ ಮಾಡಬಹುದಷ್ಟೇ, ನೇರವಾಗಿ ಉಪದೇಶವನ್ನು ಕೇಳುವ ಭಾಗ್ಯ ನಮಗಿಲ್ಲ. ನಸ್ತೋ ಮುಖಾದಪಿ ನಿರಂತರ ಮುದ್ಗಿರಂತಂ ವಿದ್ಯಾ ಅಶೇಷತ ಉತಾಬ್ಜ ಭವೇಶ ಮುಖ್ಯೈ ಸಂಸೇವ್ಯಮಾನಮತಿ ಭಕ್ತಿ ಭರಾವನಮ್ರೈ ಲಕ್ಷ್ಮ್ಯಾಮೃತೇನ ಸತತಂ ಪರಿಶಿಚ್ಯಮಾನಂ. ಬ್ರಹ್ಮಾದಿ ದೇವತೆಗಳೆಲ್ಲ ಸೇವೆ ಮಾಡ್ತಾ ಇರ್ತಾರೆ. ಆ ಸೇವೆ ಮಾಡುವಂತಹ ಬ್ರಹ್ಮಾದಿ ದೇವತೆಗಳಿಗೆ ಪರಮಾತ್ಮ ನಿರಂತರವಾಗಿ ವೇದಾದಿ ಸಚ್ಚಾಸ್ತ್ರಗಳ ಉಪದೇಶವನ್ನು ಮಾಡುತ್ತಿರ್ತಾನೆ.
ಮೇಲೆ ಲಕ್ಷ್ಮೀದೇವಿ ಅಮೃತ ಕಲಶದಿಂದ ನಿರಂತರವಾಗಿ ಅಭಿಷೇಕವನ್ನು ಮಾಡ್ತಾ ಇರ್ತಾಳಂತೆ ಹಯಗ್ರೀವ ರೂಪಿಯಾಗಿರುವಂತಹ ಭಗವಂತನಿಗೆ. ಅನ್ನಮಾಶ್ರಿತ್ಯ ತಿಷ್ಠಂತಿ ಸಂಪ್ರಾಪ್ತೆ ಹರಿವಾಸರೆ ಅಂತ ಯಾನಿ ಕಾನಿ ಚ ಪಾಪಾನಿ ಬ್ರಹ್ಮಹತ್ಯ, ಸ್ತ್ರೀಹತ್ಯ, ಭ್ರೂಣಹತ್ಯ, ಮದ್ಯಪಾನ, ಕಳ್ಳತನ, ಸುಳ್ಳು, ಏನೇನು ಜಗತ್ತಿನೊಳಗೆ ಪಾಪಗಳು ಅಂತಿವೆ, ನಾವೇನು ಮಾಡದೆ ಅತ್ಯಂತ ಸಭ್ಯರಾಗಿ ನಾಗರಿಕರಾಗಿ ಮನೆಯೊಳಗಿರಬಹುದು, ಆದರೆ ಏಕಾದಶಿ ಅನ್ನ ತಿಂದರೆ ಆ ಎಲ್ಲ ಪಾಪಗಳು ಬರ್ತವೆ. ಉಪವಾಸ ಮಾಡಿದರೆ ಮನೆಯೊಳಗೆ ಕೂತಿರಬಹುದು, ಆದರೆ ಎಲ್ಲ ತೀರ್ಥಕ್ಷೇತ್ರಗಳಿಗೆ ಸಂದರ್ಶನ ಮಾಡಿ, ಯಾತ್ರೆ ಮಾಡಿ, ಸ್ನಾನ ಮಾಡಿ, ದಾನ ಮಾಡಿ, ಜಪ ಮಾಡಿ, ಪಾರಾಯಣ ಮಾಡಿದರೆ ಏನು ಫಲ ಬರಬೇಕು? ಕಾಶಿ, ಗಯಾ, ಪ್ರಯಾಗ, ರಾಮೇಶ್ವರ ಸಮಗ್ರವಾದ ಕರ್ಮಭೂಮಿಯಲ್ಲಿರುವ ಎಲ್ಲ ಕ್ಷೇತ್ರಗಳಿಗೂ ಸಂಚಾರ ಮಾಡಿದರೆ ಏನು ಪುಣ್ಯವೋ ಅದು ಏಕಾದಶಿ ಉಪವಾಸ ಮಾಡಿದರೆ ಆ ಪುಣ್ಯ ಬರುತ್ತೆ. ಅಷ್ಟು ಉಪವಾಸ ಮಾಡಿದರೆ ಅಷ್ಟು ಮಹತ್ವ ಇದೆ, ಮಾಡದೇ ಇದ್ದರೆ ಅಂತಹ ಮಹಾಪಾಪ ಇದೆ ಅಂತ ಶಾಸ್ತ್ರ ಹೇಳ್ತದೆ. ಪ್ರಯತ್ನ ಮಾಡಬೇಕು, ಅವರಿಗೆ ತಿಳಿಸುವ ಪ್ರಯತ್ನ ಮಾಡಬೇಕು, ಆದರೆ ಅದನ್ನು ಪ್ರಚಾರ ಮಾಡುವ, ಅವರ ಮರ್ಯಾದೆಯನ್ನು ತೆಗೆಯುವ ದುರ್ಬುದ್ಧಿಯನ್ನು ಇಟ್ಟುಕೊಂಡಿರಬಾರದು. ಏನಾದರೂ ಅಂತಹ ಸಂದರ್ಭಗಳಲ್ಲಿ ಇವನು ಸಜ್ಜನರು ಮಾಡಿದ ಲೋಪ ದೋಷಗಳನ್ನು ಎತ್ತಿ ತೋರಿಸುವುದರಲ್ಲಿ ಆನಂದ ಪಟ್ಟರೆ ಆ ಎಲ್ಲ ಪಾಪಗಳು ಅವರಲ್ಲಿ ತೊಳೆದು ಹೋಗ್ತವೆ, ಇವನನ್ನು ಬಂದು ಸೇರಿಕೊಳ್ತವೆ. ಆ ಎಚ್ಚರ ಇವನಿಗಿರಬೇಕು. ಯಾವುದೇ ವಿಷಯಗಳ ಜ್ಞಾನ ಆಗಲಿ ಆ ಭಗವಂತನನ್ನು ಸ್ಮರಿಸಿ. ಇದ್ಯಾವುದು ದೊಡ್ಡದು ಅಂತ ಅಲ್ವೇ ಅಲ್ಲ ಅಂತ ಅನ್ಕೊಂಡಿದ್ದೇವೆ ನಾವು. ಹಣ ಒಂದೇ ದೊಡ್ಡದು, ಉಣ್ಣೋದಕ್ಕೆ ತಿನ್ನೋದಕ್ಕೆ ಸಿಕ್ಕರೇನೆ ದೊಡ್ಡದು ಅಂತ ಅನ್ಕೊಳ್ತೇವೆ. ಕ್ಷಣಕ್ಕೆ ಶ್ವಾಸೋಚ್ಛ್ವಾಸ ಮಾಡ್ತಾ ಇದ್ದೇವೆ ಅಂದ್ರೆ ದೇವರ ಅನುಗ್ರಹ ಅಂತ ತಿಳಿಯಬೇಕು. ಎಲ್ಲರೂ ಆನಂದ ಪಡಲೇಬೇಕು. ವಿವೇಕ ಇದ್ದಂಥವರು, ದೇವರು ನಮಗೆ ಈ ಶಬ್ದ ಸ್ಪರ್ಶ ರೂಪರಸಗಂಧಗಳನ್ನು ಕೊಟ್ಟ, ಇಂದ್ರಿಯಗಳನ್ನು ನೀಡಿದ, ಜ್ಞಾನವನ್ನು ನೀಡಿದ, ನಮ್ಮ ಜೀವನವನ್ನು ಸಾಗಿಸ್ತಾ ಇದ್ದಾನೆ ಅಂತಾದ್ರೆ ಆ ಭಗವಂತನ ಉಪಕಾರವನ್ನು ನಾವು ಸ್ಮರಿಸಲೇಬೇಕು, ಕೃತಜ್ಞತೆಗಳನ್ನು ಹೇಳಲೇಬೇಕು, ಆನಂದ ಪಡಲೇಬೇಕು. ಆನಂದ ಪಡ್ತಾರೆ ಸಜ್ಜನರು. ಮಾಡುವಾಗ ತಾವು ಮಾಡುವಾಗ ಸಂತೋಷದಿಂದ ಮಾಡುವವರು, ಇನ್ನೊಬ್ಬರು ಮಾಡ್ತಾ ಇದ್ರೆ ಅದಕ್ಕೆ ಸಂತೋಷದಿಂದ ಯಾರು ಪ್ರೋತ್ಸಾಹ ಕೊಡುತ್ತಾರೆ ಅವರೆಲ್ಲರಿಗೂ ಭಗವಂತ ಅನುಗ್ರಹವನ್ನು ಮಾಡುತ್ತಾನೆ. ತಾವು ಬೇಸರದಿಂದ ಮಾಡ್ತಾ ಇದ್ರೆ ಅಥವಾ ಇನ್ನೊಬ್ಬರು ಮಾಡುವುದಕ್ಕೂ ತಡೆ ಮಾಡ್ತಾ ಇದ್ರೆ, ವಿರೋಧ ಮಾಡ್ತಾ ಇದ್ರೆ, ವಿಘ್ನ ಮಾಡ್ತಾ ಇದ್ರೆ ಅಂಥವರಿಗೆ ಪರಮಾತ್ಮ ಶಿಕ್ಷೆಯನ್ನು ಕೊಡುತ್ತಾನೆ. ಇದು ಸಾರ್ವಕಾಲಿಕವಾಗಿಯೂ ಎಲ್ಲರಿಗೂ ದೇವರು ತಿಳಿಸಿದ ಸಂದೇಶ.